ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಹಾಗೆಯೇ ಹ್ಯಾಪಿ ನ್ಯೂ ಇಯರ್. ಓಕೆ, ಬನ್ನಿ ಈ ಹೊಸ ವರ್ಷದ ಮೊದಲಲ್ಲಿ ಕ್ಯಾರೆಟ್ ಹಲ್ವಾವನ್ನು ಮಾಡೋಣ. ಇಲ್ಲಿ ನಾನು 4 ಕಪ್ಪು ಕ್ಯಾರೆಟನ್ನು ತೊಗೊಂಡಿದ್ದೀನಿ. 5 ಕ್ಯಾರೆಟನ್ನು ತುರಿದಿರೋದು 4 ಕಪ್ ಆಗಿದೆ. ಮೊದಲಿಗೆ ಇಲ್ಲಿ ನಾನು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡ್ಬಿಟ್ಟು ಈ ಥರ ಗೋಲ್ಡನ್ ಕಲರ್ ಬಂದ ಮೇಲೆ ಗೋಡಂಬಿ, ಅದಕ್ಕೆ ಪಿಸ್ತಾ ಹಾಗೆ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಟ್ಸ್ ಎಲ್ಲ ಫ್ರೈ ಆಗಿದೆ, ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಸೇಮ್ ಪ್ಯಾನಿಗೆ ಅರ್ಧ ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಇನ್ಸ್ಟಂಟ್ ಕೋವಾ ಮಾಡುವ ವಿಧಾನ. ಅರ್ಧ ಕಪ್ಪು ಹಾಲಿಗೆ 1 ಕಪ್ಪು ಹಾಲಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಈಗ ಇವೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹಾಲನ್ನು ಎಷ್ಟು ಹಾಕ್ತೀರಾ ಆದರೂ ಡಬ್ಬಲ್ಲು ಹಾಲಿನ ಪುಡಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇವೆರಡನ್ನೂ ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಮುಂಚೆ ಅರ್ಧ ಕಪ್ ಹಾಕಿದ್ದೆ ಹಾಲಿನ ಪುಡಿ, ಅರ್ಧ ಕಪ್ ಹಾಲಿಗೆ. ಈಗ ಇನ್ನು ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಅರ್ಧ ಕಪ್ ಹಾಲಿಗೆ 1 ಕಪ್ಪು ಹಾಲಿನ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕುಕ್ ಮಾಡೋದು ಬೇಡ, ಜಸ್ಟ್ ಮಿಕ್ಸ್ ಆದರೆ ಸಾಕು. ಯಾರಿಗೆ ಕೋವಾ ಇಷ್ಟ ಆಗುತ್ತೆ ಅವರು ಈ ಥರ ಮಾಡ್ಕೋಬೋದು. ಹಾಲಿನ ಪುಡಿ ಇಲ್ಲ ಅಂತ ಹೇಳಿದ್ರೆ ಬರೀ ಹಾಲನ್ನು ಕೂಡ ಗಟ್ಟಿ ಮಾಡಿ ಹಾಲನ್ನು ಇಂಗಿಸ್ಬಿಟ್ಟು ಕೂಡ ಕೋವಾ ಮಾಡ್ಕೋಬೋದು. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದನ್ನು ಬೇಗನೆ ಮಾಡ್ಕೋಬೋದು ಹಾಲಿನ ಪುಡಿ ಇದ್ದರೆ. ಆಯಿತಾ, ನಿಮಗೆ ಯಾರಿಗೆ ಕೋವಾ ಬೇಡ ಅಂತೀರ ಅವರು ಈ ಮೆಥಡನ್ನ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇನ್ಸ್ಟಂಟ್ ಕೋವಾ ರೆಡಿಯಾಗಿದೆ. ನೋಡಿ, ನನಗಿಲ್ಲಿ ಅರ್ಧ ಕಪ್ಪು ಕೋವಾ ರೆಡಿಯಾಗಿದೆ. ಈಗ ಬನ್ನಿ, ಈಗ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ 4 ಕಪ್ಪು. 4 ಕಪ್ಪು ಕ್ಯಾರೆಟ್ಗೆ ಅರ್ಧ ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಸಕ್ಕರೆ ಎಲ್ಲ ಕರಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರಗಿದ ಮೇಲೆ ಇದಕ್ಕೆ ಅರ್ಧ ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಕ್ಯಾರೆಟ್ ಫುಲ್ಲು ಕುಕ್ ಆಗ್ತಾ ಇದೆ ಅಲ್ವಾ. ನೋಡಿ, ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನೀವು ಕೋವಾ ಹಾಕಲಿಲ್ಲ ಅಂದರೆ ಹೀಗೇ ಗಟ್ಟಿ ಮಾಡ್ಕೋಬೋದು. ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಕೋವನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೋವಾ ಹಾಕ್ಕೊಂಡ್ರೆ ರಿಚ್ ಟೇಸ್ಟಾಗಿ ಕೊಡುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಹಾಗೆಯೇ ಇದಕ್ಕೆ ಡ್ರೈ ನಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ರುಚಿಯಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನೀವು ಕೋವಾ ಇಲ್ಲದೆ ಕೂಡ ಮಾಡ್ಕೋಬೋದು ಕ್ಯಾರೆಟ್ ಹಲ್ವಾನ. ಆ ಹಲ್ವಾ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ಪೆಷಲಾಗಿ ಮಾಡ್ಕೋಬೋದು. ಏನಾದರೂ ಫಂಕ್ಷನ್ನು ಆ ಥರ ಎಲ್ಲ ಇದ್ದಾಗ ಈ ಥರ ಸ್ಪೆಷಲಾಗಿ ಕೋವಾ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ರಿಚ್ ಟೇಸ್ಟ್ ಕೊಡುತ್ತೆ ಕ್ಯಾರೆಟ್ ಹಲ್ವಾ. ಓಕೆ, ನಿಮಗೆಲ್ಲರಿಗೂ ನಾನು ಮಾಡಿರ್ತಕ್ಕಂಥ ಕ್ಯಾರೆಟ್ ಹಲ್ವಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದು ಇದರಲ್ಲಿ ತೋರಿಸಿರೋದು ನಾನು ಇನ್ಸ್ಟೆಂಟ್ ಕೋವಾ ಮಾಡೋದು. ಬರೀ ಹಾಲನ್ನು ಗಟ್ಟಿ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಕೋವಾನ ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ರಿಚ್ ಟೇಸ್ಟ್ ಕೊಡುತ್ತೆ. ಆಯಿತಾ, ಕೋವಾ ಇಲ್ಲದೇ ಕೂಡ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿರುತ್ತೆ. ಓಕೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.